ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಮಾಗಡಿ ಹಾಗೂ ಪುರಸಭೆ ಮಾಗಡಿ ಇವರ ಸಹಯೋಗದಲ್ಲಿ ಡೆಂಗಿ ವಿರೋಧಿ ಮಾಸಾಚರಣೆ ಪ್ರಯುಕ್ತ ಮಾಗಡಿ ಪಟ್ಟಣದಲ್ಲಿ ಡೆಂಗಿ ಜ್ವರ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ತಾಲೂಕು ಆರೋಗ್ಯಾಧಿಕಾರಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಜಾಥಾ ನಡೆಸಲಾಯಿತು. ಸೊಳ್ಳೆಗಳ ನಿಯಂತ್ರಣ ಲಾರ್ವಾ ನಾಶ ಮಾಡಬೇಕು 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 ಡೆಂಗು ಜ್ವರ ನಿಯಂತ್ರಣ ಡೆಂಗು ಜ್ವರ ನಿಯಂತ್ರಣ ಸೊಳ್ಳೆಗಳ ನಿಯಂತ್ರಣ ಸೊಳ್ಳೆಗಳ ನಿಯಂತ್ರಣ ಲಾರ್ವಾ ನಾಶ ಮಾಡಬೇಕು 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 ಡೆಂಗು ಜ್ವರ ನಿಯಂತ್ರಣ ಡೆಂಗು ಜ್ವರ ನಿಯಂತ್ರಣ. ಡೆಂಗು ಜ್ವರ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆ. ಸೊಳ್ಳೆಗೂ ಮಾನ್ಸೂನ್ನು ಮಾರುತ್ತಾ ಬಂದಿರೋದ್ರಿಂದ ಮಳೆ ಬರ್ತಾ ಇರೋದ್ರಿಂದ ನೀರು ನಿಂತು ಸೊಳ್ಳೆಗಳು ಉತ್ಪತ್ತಿ ತಾಣ ಜಾಸ್ತಿಯಾಗಿ ಇದರಿಂದ ಜ್ವರದ ಲಕ್ಷಣಗಳು ಜಾಸ್ತಿ ಆಗ್ತಿದೆ. ಸೊ ಈಗ ಅದನ್ನ ಅವೇರ್ನೆಸ್ ಮೂಡಿಸೋಕ್ಕೆ, ಒಂದು ಸಾರ್ವಜನಿಕರಲ್ಲಿ ಅವೇರ್ನೆಸ್ ಮೂಡಿಸೋಕ್ಕೆ ಪಟ್ಟಣ ಪಂಚಾಯತಿ ಇರ್ಬೋದು, ನಗರ ಪ್ರದೇಶ ಇರ್ಬೋದು, ಮತ್ತು ಪಂಚಾಯತಿ ವ್ಯಾಪ್ತಿನಲ್ಲಿ ಸಹ ನಾವು ಇದೇ ಥರ ಜಾಥಾ ಮಾಡೋದು ಅವೇರ್ನೆಸ್ ಮೂಡ್ತಾ ಇದ್ದೀವಿ. ಸದ್ಯಕ್ಕೆ ನಮ್ಮ ತಾಲೂಕಿನಲ್ಲಿ ಯಾವುದೇ ಡೆಂಗು ಜ್ವರದಿಂದ ಯಾರು ಮರಣ ಹೊಂದಿರುವುದಿಲ್ಲ. ಅವರು ಬೇರೆ ಚಿಕ್ಕಮಂಗ್ಳೂರು ಇರ್ಬೋದು, ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು ಮರಣಗಳಾಗಿರ್ತವೆ. ಸೊ ಇದನ್ನು ತಡೆಯೋಕ್ಕೋಸ್ಕರ ನಾವು ಮುಂಜಾಗ್ರತಾ ಕ್ರಮವಾಗಿ ಇದೊಂದು ಕಾರ್ಯಕ್ರಮವನ್ನು ನಮ್ಮ ಪುರಸಭೆ ಚೀಫ್ ಆಫೀಸರ್ ಆದಂಥ ಶಿವರುದ್ರಪ್ಪರ ಸಹಯೋಗದಲ್ಲಿ ನಾವು ಏರ್ಪಾಡು ಮಾಡಿ ಜನರಲ್ಲಿ ಜಾಗೃತಿನ ಮೂಡಿಸ್ತಾ ಇದ್ದೀವಿ. ಸರ್, ಇದರಲ್ಲಿ ನಾಗರಿಕರಿಗೆ ಹೇಳೋದಂದರೆ ಫಸ್ಟ್ ಅವ್ರಿಗೆ ಸೆಲ್ಫ್ ಅವೇರ್ನೆಸ್ಸು, ಅವ್ರ ವೈಯಕ್ತಿಕ ಸ್ವಚ್ಛತೆ ಮತ್ತು ಅವ್ರ ಮನೆ ಸುತ್ತಮುತ್ತಲ ಪರಿಸರ ಮತ್ತು ನೀರು ನಿಂತ್ಕೊಂಡು ನೋಡ್ಕೊಳ್ದೇ ಇರೋದು ನೋಡ್ಕೊಬೇಕು. ಮತ್ತು ಸೊಳ್ಳೆಗಳಿಂದ ಕಚ್ಚಿಸ್ಕೊಳ್ಳೋದ ಅವಾಯ್ಡ್ ಮಾಡ್ಕೊಂಡ್ರೆ ಸೊ ನಾವು ಡೆಂಗು ಜ್ವರನ ನಿಯಂತ್ರಣ ಮಾಡ್ತೀವಿ. ಮಾಗಡಿನಲ್ಲಿ ಯಾವುದೇ ಪ್ರಕರಣ ಡೆಂಗು ಜ್ವರದಿಂದ ಯಾವುದೇ ಪ್ರಕರಣ ಡೆತ್ ಆಗಿಲ್ಲ ಸರ್. ಇನ್ನಿವರೆಗೂ ನಮ್ಮ ತಾಲೂಕಲ್ಲಿ ಎಲ್ಲೂ ಆಗಿಲ್ಲ ಸರ್. 24 ಜನವರಿಯಿಂದ ಇಲ್ಲಿವರೆಗೂ 14 ಪ್ರಕರಣ ಬಂದಿದೆ. 14 ಪ್ರಕರಣನೂ ವಾಸಿಯಾಗಿದೆ. ಪ್ರತಿ ಗ್ರಾಮ ಪಂಚಾಯತಿ ಮಾಡೋದ್ರಲ್ಲಿ ಆಯಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು, ಆಶಾ ಕಾರ್ಯಕರ್ತರ ಸಮ್ಮುಖದಲ್ಲಿ ಎಲ್ಲ PDO ಸಹಯೋಗದೊಂದಿಗೆ ಎಲ್ಲ ಜಾಥಾ ಕಾರ್ಯಕ್ರಮಗಳು ಲಾರ್ವಾ ಸರ್ವೆಯನ್ನು ಮಾಡ್ತಾಯಿತ್ತು ಸರ್. ಇವತ್ತು ನಮ್ಮ ಪಟ್ಟಣ ಪ್ರದೇಶಕ್ಕೆ ಎಲ್ಲ PSC ವ್ಯಾಪ್ತಿನಲ್ಲಿ ತಾಲೂಕಿನಲ್ಲಿ ಎಷ್ಟು ಜನ ಇರ್ತಾರೆ ವರ್ಕ್ಮನ್ ನಮ್ಮ ಸಿಬ್ಬಂದಿ ಅಷ್ಟು ಜನನೇ ಇವತ್ತು ಡೆಪ್ಯೂಟ್ ಮಾಡ್ಕೊಂಡು ಪ್ರತಿ ಮನೆಗೂ ಹೋಗಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇವತ್ತು ಮಾಡ್ತಾಯಿದ್ದೀವಿ ಸರ್. ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಈಗಾಗಲೇ ನಮ್ಮ ತಾಲೂಕು ಹಾಸ್ಪಿಟಲಲ್ಲಿ ಈಗಾಗಲೇ ನಾವು ಅದಕ್ಕೆ ಬೆಡ್ ರಿಸರ್ವ್ ಮಾಡಿದ್ದೀವಿ. ಅದಕ್ಕೇನು ಬೇಕೋ ಔಷಧಿಗಳನ್ನೆಲ್ಲ ದಾಸ್ತಾನು ಮಾಡ್ಕೊಂಡು ಸೂಕ್ತ ಚಿಕಿತ್ಸೆ ಮತ್ತು ಹಾಸಿಗೆಗಳು ಅಂತ ಈಗಾಗಲೇ ಮಾಡಿದ್ದೀವಿ ಸರ್. ಏನು ತಾಲೂಕು ಆಡಳಿತದ ಸಹಯೋಗದೊಂದಿಗೆ ಈ ಡೆಂಗ್ಯೂ ನಿಯಂತ್ರಣದ ಬಗ್ಗೆ ಕಾರ್ಯಕ್ರಮನ ಇವತ್ತೇನು ಅರೇಂಜ್ ಮಾಡಿದ್ದಾರೆ. ಅವ್ರ ಜೊತೆ ನಾವು ಇದ್ದೀವಿ ಕೂಡ. ಎಲ್ಲಿ ಪಟ್ಟಣದಲ್ಲಿ ಮೋರಿ ಆಗಿರ್ಬೋದು, ರೋಡಲ್ಲಿ ರಸ್ತೆಯಲ್ಲಿ ನೀರು ನಿಲ್ಲುವಂಥ ಜಾಗಗಳಾಗ್ಬೋದು, ಇವತ್ತು ನಮ್ಮ ನೌಕರರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಎಲ್ಲೇ ನೀರು ನಿಲ್ಲಿ ಅಕಸ್ಮಾತ್ ಚರಂಡಿಗಳು ಏನಾದ್ರು UGD ಚೇಂಬರ್ಗಳೇನೋ ಓಪನ್ ಆಗಿದ್ದರೆ ಅಂಥವನ್ನ ನಮ್ಮ ಗಮನಕ್ಕೆ ಇಮಿಡಿಯೇಟ್ ತನ್ನಿ ಅದನ್ನು ತೆರವುಗೊಳಿಸೋ ವ್ಯವಸ್ಥೆ ಮಾಡ್ತೀವಿ ಅಂತ ಎಲ್ರಿಗೂ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಅದೇ ಥರ ನಾವು ಇನ್ನು ಮುಂದೆ ನಮ್ಮ ಪ್ರತಿಯೊಬ್ಬ ನೌಕರರಿಗೂ ಎಲ್ಲಿ ನೀರು ನಿಂತಿದೆಯೋ, ಚರಂಡಿ ಬ್ಲಾಕ್ ಆಗಿದೆಯೋ ಅದನ್ನು ಸ್ವಚ್ಛತೆ ಮಾಡೋಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಅದಂತೆ ಮಾಡ್ತಾರೆ ಅಂತ ಆಶಾಭಾವನೆ ಇಟ್ಕೊಂಡು ಸೊಳ್ಳೆಗಳ ನಿಯಂತ್ರಣ ಸೊಳ್ಳೆಗಳ ನಿಯಂತ್ರಣ ಲಾರ್ವಾ ನಾಶ ಮಾಡಬೇಕು 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 ಡೆಂಗು ಜ್ವರ ನಿಯಂತ್ರಣ ಡೆಂಗು ಜ್ವರ ನಿಯಂತ್ರಣ ಸೊಳ್ಳೆಗಳ ನಿಯಂತ್ರಣ ಸೊಳ್ಳೆಗಳ ನಿಯಂತ್ರಣ ಲಾರ್ವಾ ನಾಶ ಮಾಡಬೇಕು 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 ಡೆಂಗು ಜ್ವರ ನಿಯಂತ್ರಣ ಡೆಂಗು ಜ್ವರ ನಿಯಂತ್ರಣ ಸೊಳ್ಳೆಗಳ ನಿಯಂತ್ರಣ ಸೊಳ್ಳೆಗಳ ನಿಯಂತ್ರಣ ಲಾರ್ವಾ ನಾಶ ಮಾಡಬೇಕು
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.